ಆದರೆ ಪುನೀತ್ ರಾಜ್ಕುಮಾರ್ ಒಂದು ಡಿ ಬಾಸ್ ಮೇಲೆ ಒಂದು ಕೈ ಜಾಸ್ತಿ. ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಡಿ ಬಾಸ್ ಮೇಲೆ ಒಂದು ಸ್ವಲ್ಪ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ನಮಗೆ. ಆದರೆ ಎಲ್ಲ ಫಿಲಮು ನೋಡ್ತೀವಿ, ಎಲ್ಲ ಹೀರೋ ಮೇಲೂ ಅಭಿಮಾನ ಇದೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಕನ್ನಡ ಮೂವಿನ ಬೆಳೆಸಬೇಕು ಅಷ್ಟೇ ಇಂಟೆನ್ಷನ್. ಇವಾಗ ತೆಲುಗು ಮೂವಿ ಮತ್ತು ಈಗ ಬಾಲಿವುಡೆಲ್ಲ ಹೆಂಗೆ ಬೆಳೀತಾ ಇದೆ, ಅದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳಿಬೇಕು. ಎಲ್ಲರೂ ಬಂದ್ಬಿಟ್ಟು ಕನ್ನಡ ಫಿಲಮ್ ನೋಡಿ ಆರೈಸಿ ಅಂತ ಕೇಳ್ಕೊಬೇಕು ಅಷ್ಟೇ. ರೀ ರಿಲೀಸ್ ಸಿಕ್ಕಾಪಟ್ಟೆ ಖುಷಿ ಇದೆ. ಅವರು ಫಿಲಮ್ ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ, ಅಣ್ಣ ಬಾಂಡಿಂದ ಇವಾಗ ನಟ ಸಾರ್ವಭೌಮ ಎಲ್ಲ ನೋಡಿದ್ದೀನಿ. ಅದೇ ಥರ ಡಿ ಬಾಸ್ ಫಿಲಮು ಎಲ್ಲ ನೋಡ್ತಾ ಇರ್ತೀವಿ, ತುಂಬ ಖುಷಿ ಆಗ್ತಾಯಿದೆ. ಹಾಂ, ಅಪ್ಪು ಹಾಂ, ಫ್ಯಾನ್ಸ್ಗಳಿಗೆ ಫ್ಯಾನ್ ವಾರ್ ಮಾಡಬೇಡಿ. ಎಲ್ಲ ಫಿಲಮ್ ಕನ್ನಡ ಮೂವಿನ ಫಸ್ಟ್ ಹೋಗ್ಬಿಟ್ಟು ನೋಡಿರಿ. ಇವಾಗ ಈ ಪುನೀತ್ ರಾಜ್ಕುಮಾರೇ ಅಂತ ಅಲ್ಲ, ಸುದೀಪ್ ಮೂವಿ ಮ್ಯಾಕ್ಸ್ ಬಂತು, ಅದೆಲ್ಲ ಎಲ್ಲ ಫಿಲಮು ಹೋಗಿ ನೋಡಿರಿ. ಏನಕ್ಕೆ? ಎಲ್ಲ ನಮ್ಮ ಹೀರೋಗಳೇ. ಇವಾಗ ತೆಲುಗು ಅವರು ಹಂಗೆ ಮಾಡ್ತಾರೆ, ಅವ್ರು ಹೀರೋ ಇವ್ರು ಹೀರೋ ಅಂತ ಫ್ಯಾನ್ ವಾರ್ ಮಾಡ್ತಾರೆ. ಅವರೆಲ್ಲ ಹಂಗೆ ಮಾಡಲ್ಲ, ಅದಕ್ಕೆ ಅವ್ರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಫ್ಯಾನ್ ವಾರ್ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ಬಿಟ್ಟರೆ ಮುಂದಕ್ಕೆ ಹೋಗ್ತಾ ಇಲ್ಲ. ಹಾಂ, ಗೊತ್ತಿತ್ತು. ಇವಾಗ ಅವರು ಸ್ವಲ್ಪ ಈ ಥರ ಯಾರು ಮಾಡ್ತಿದ್ದಾರೆ ನಮಗೂ ಗೊತ್ತಿಲ್ಲ ಸರ್. ಮಧ್ಯ ಸೆಂಟ್ರಲ್ಲಿ ಮೊನ್ನೆನೂ ಅಷ್ಟೇ, ಇವಾಗ ಪೊರ್ಕಿ ಮೂವಿ ಟೈಮಲ್ಲೂ ಅಷ್ಟೇ, ಬೇರೆ ಮೂವಿ ರಿಲೀಸ್ ಆಗಿತ್ತು, ಪೊರ್ಕಿ ಮೂವಿ ಹಾಕಿದ್ರು. ಹಾಂ, ಇವಾಗ ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು, ಆ ಟೈಮಲ್ಲಿ ಬಿಡಬಾರ್ದು ಅಂತ ಅವ್ರು ಅರ್ಥ ಮಾಡ್ಕೊಬೇಕು ಥಿಯೇಟ್ರವರು. ಅವರೇ ಬಿಡ್ತಾ ಇರಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವಂತೂ ಫ್ಯಾನ್ ವಾರ್ ಮಾಡೋಕ್ಕಂತೂ ಯಾವತ್ತೂ ಹೋಗಲ್ಲ. ನಾವು ಮ್ಯಾಕ್ಸ್ ಮೂವಿಗೆ ಹೋದಾಗೂ ಅದೇ ಮಾತು ಹೇಳ್ತಾಯಿದ್ದೀನಿ, ಇವಾಗಲೂ ಅದೇ ಮಾತು ಹೇಳ್ತಾಯಿದ್ದೀನಿ. ಹಾಂ, ಡಿ ಬಾಸ್ ಫ್ಯಾನ್ಸ್ ಆಲ್ಮೋಸ್ಟ್ ಎಲ್ಲರೂ ಅಪ್ಪು ಬಾಸ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಏನಕ್ಕಂದರೆ ಅವ್ರು ಒಂಥರ ದೇವ್ರ ಥರ. ಇವಾಗ ಎಲ್ಲರಿಗೂ ಗೊತ್ತು ನಡೆದಾರೋ ದೇವರು ಅಂತ, ಆ ಟೈಮಲ್ಲೇ ಗೊತ್ತು. ಅವ್ರ ಥರ ಡ್ಯಾನ್ಸ್ ಆಡೋಕ್ಕೂ ಯಾರೂ ಇದಿಲ್ಲ, ಯಾರೂ ಇರೋದು ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಡ್ಯಾನ್ಸರ್ ಅಂತ ಇದ್ದವರು ನಮ್ಮ ಪುನೀತ್ ರಾಜ್ಕುಮಾರ್ ಮಾತ್ರ, ಅವ್ರು ಮಾತ್ರನೇ. ಬೇರೆ ಯಾರೂ ಬರೋದು ಇಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ಹಾಂ, ಅವ್ರಿಗೇನು ಮಾಡಿ ಸರ್, ನಾಯೆಲ್ಲ ಬೊಗಳುತ್ತೆ ಅಂದ್ಬಿಟ್ರೆ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ತಲೆ ಕೆಡ್ಸ್ಕೊಳ್ಳಲ್ಲ ಅಷ್ಟೇ. ಅವ್ರು ಹೋಗಿ ನಾಯಿ ಹೋಗ್ತಾ ಇರತ್ತೆ, ಹೋಗ್ಬಿಟ್ಟು ಕಲ್ಲೋಡೋರೆ ತಾನೇ ಅಟ್ಯಾಕ್ ಮಾಡುತ್ತೆ, ಅಷ್ಟೇ ಹೇಳೋದು ನಾನು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.